ಹಾಯ್, ನಾವು ಶಿವಮೊಗ್ಗ ಹೊರಟಿದ್ದು ಚಿತ್ರದುರ್ಗ ರೂಟ್ ಮೇಲೆ. ಸೊ ಹೋಗ್ತಾ ಈವ್ನಿಂಗ್ ಆಗಿತ್ತು. ಇಲ್ಲಿ ಪ್ರಸಾದಮಲ್ಲಿ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಅಂತ ಹೇಳಿದರು. ಸೊ ಹಾಗಾಗಿ ಇಲ್ಲಿ ಒಂದು ಸ್ಟಾಪ್ ಕೊಟ್ಟು ಒಂದೆರಡು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ಇದು ಚೆನ್ನಾಗಿದೆ ಒಳಗಡೆಯಿಂದ, ಸೊ ಇಷ್ಟ ಆಯಿತು. ಅದಕ್ಕೋಸ್ಕರ ಒಂದು ವೀಡಿಯೋ ತೊಗೊಂಡೆ. ಸೊ ಅದಾದಮೇಲೆ ಮೆಣಸಿನ್ಕಾಯಿ ಬಜ್ಜಿ ಇತ್ತು, ವಡೆ ಇತ್ತು, ಸೊ ಚಳಿ ಕೂಡ ಇತ್ತು. ತಿಂದು ಅಲ್ಲಿಂದ ಹೊರಟ್ವಿ. ಹೋಗ್ತಾ ಆಕಾಶದಲ್ಲಿ ಕಲರ್ ನೋಡಿ ನಮ್ಮನ್ನೇ ವೆಲ್ಕಮ್ ಮಾಡ್ತಾ ಇದೆ ಅನ್ನಿಸ್ತು ನನಗೆ. ಸೊ ಇಟ್ ವಾಸ್ ಗುಡ್ ಆ್ಯಕ್ಚುಲಿ. ನೈಟ್ ಜರ್ನಿ ಚೆನ್ನಾಗಿರುತ್ತೆ ಆ್ಯಂಡ್ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಇವಾಗ ಮಾನ್ಸೂನ್ ಸ್ಟಾರ್ಟ್ ಆಗ್ತಿದೆಯಲ್ಲ, ಸೊ ಇಟ್ ವಾಸ್ ಗುಡ್. ಅದಾದಮೇಲೆ ನೈಟ್ ಅಗೇನ್ ಊಟಕ್ಕೆ ಒಂದು ಬ್ರೇಕ್ ತೊಗೊಂಡ್ವಿ, ಸ್ಟೇ ಆದ್ವಿ. ನೆಕ್ಸ್ಟ್ ಮಾರ್ನಿಂಗ್ ಹೊರಟ್ವಿ ಕೊಡಚಾದ್ರಿಗೆ. ಫಾರೆಸ್ಟ್ ಒಳಗಡೆ ಗೈಸ್ ಹೆಂಗಿತ್ತು ಅಂದರೆ ಆ ಸೌಂಡ್ಗಳು, ಪಕ್ಷಿದು ಮತ್ತು ಹುಳಗಳದ್ದು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಗೊತ್ತಾ. ಅರ್ಲಿ ಮಾರ್ನಿಂಗ್ ಹೋಗಬೇಕಾದ್ರೆ ತುಂಬ ರಿಲ್ಯಾಕ್ಸ್ಡ್ ಫೀಲ್ ಆಗ್ತಾಯಿತ್ತು. ಸೊ ನಾವು ಹೊರಟಿದ್ದು ರಿಪ್ಪನ್ಪೇಟ್ ಮತ್ತು ಕೊಡೂರು ರೂಟಲ್ಲಿ. ಬಿಕಾಸ್ ಯಾಕೆ ಇನ್ಫಾರ್ಮೇಷನ್ ಹೇಳ್ತಿದ್ದೀನಿ ಅಂದರೆ, ನೀವು ಯಾರಾದರೂ ಹೋಗ್ತಾ ಇದ್ರೆ ಯೂಸ್ ಆಗಲಿ ಅಂತ, ಓಕೆನಾ. ಇಟ್ ವಾಸ್ ಸೋ ಸೂದಿಂಗ್ ಆ್ಯಂಡ್ ತುಂಬ ರಿಲ್ಯಾಕ್ಸ್ಡ್ ಫೀಲ್ ಆಯಿತು. ಎಸ್ಟರ್ಡೇ ಟ್ರಾವೆಲ್ ಮಾಡಿದ್ದೆಲ್ಲ ನಿದ್ದೆ ಮಾಡಿ ಎದ್ದಕ್ಕಿಂತ ಇಲ್ಲಿ ಕಾಡೊಳಗಡೆ ಹೋಗಿದ್ದು ತುಂಬ ರಿಲ್ಯಾಕ್ಸ್ ಕೊಡ್ತು. ಇಟ್ ವಾಸ್ ಆ್ಯಕ್ಚುಲಿ ಗುಡ್ ಎಕ್ಸ್ಪೀರಿಯೆನ್ಸ್. ಸೊ ನೀವು ಯಾರಾದರೂ ಹೋಗ್ತಿದ್ರೆ ಇದೇ ರೂಟ್ನ ತೊಗೊಳ್ಳಿ, ಇದು ಚೆನ್ನಾಗಿದೆ ರೋಡೆಲ್ಲ, ಓಕೆನಾ. ಆ್ಯಂಡ್ ಸೊ ನಾನು ಈ ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಅಂತ ಮಾಡಿರಲಿಲ್ಲ, ಹಾಗಾಗಿ ಹಾರಿಜಾಂಟಲ್ ರೆಕಾರ್ಡ್ ಮಾಡಿರಲಿಲ್ಲ, ಓಕೆನಾ. ಸೊ ಹಾಗಾಗಿ ವರ್ಟಿಕಲಲ್ಲಿ ಬಂದಿದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದೊಂದು ವಿಡಿಯೋ, ಓಕೆ. ಬಿಕಾಸ್ ನಾನು ಹಾಕಬೇಕು ಅಂತ ಅಂದ್ಕೊಳ್ಳಿಲ್ಲ, ಜಸ್ಟ್ ರೀಲ್ಸ್ಗೆ ಆಗುತ್ತೆ ಅಂತ ಒಂದೆರಡು ಕ್ಲಿಪ್ಸ್ ತಕ್ಕೊಂಡಿದ್ದೆ ಅಷ್ಟೇ, ಈ ರೀತಿ ವರ್ಟಿಕಲಲ್ಲಿ ವೀಡಿಯೋಸ್ನ. ಸೊ ಹಾಗಾಗಿ ಇವಾಗ ವೀಡಿಯೋನೇ ಹಾಕೋಣ, ನನಗೊಂದು ಮೆಮೊರಬಲ್ ಆಗಿರುತ್ತಲ್ಲ ಅಂತ ಅನಿಸಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೂ ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗುತ್ತೆ ಅಂತ. ಸೊ ಐ ಆಮ್ ಅಪ್ಲೋಡಿಂಗ್ ದಿಸ್ ವಿಡಿಯೋ. ಆ್ಯಂಡ್ ನಿಮ್ಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಓಕೆನಾ. ಆ್ಯಕ್ಚುಲಿ ಇದು ಬೆಸ್ಟ್ ಟೈಮ್ ನನ್ನ ಪ್ರಕಾರ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಗೋ ದೇರ್, ಓಕೆ. ಆ್ಯಂಡ್ ಅಲ್ಲಿ ಹೋಗ್ತಾ ಬ್ರೇಕ್ಫಾಸ್ಟ್ಗೆ ಅಂತ ಸ್ಟಾಪ್ ಮಾಡಿದ್ವಿ. ಆ್ಯಂಡ್ ನೋಡಿ ಗೈಸ್ ಹೆಂಗಿದೆ ನೋಡಿ, ಎಷ್ಟು ಸೈಲೆಂಟಾಗಿರುತ್ತೆ ಗೊತ್ತಾ, ಎಷ್ಟು ಕಾಮಾಗಿ. ಆ್ಯಂಡ್ ದೇವ್ರದ್ದು ಸಾಂಗ್ ಬರ್ತಾಯಿತ್ತು. ಇಲ್ಲಿ ಟಿಫನು ಮೂವಿಲೆಲ್ಲ ತೋರಿಸ್ತಾರಲ್ಲ, ಮೂವಿ ವೈಬ್ ಥರ ಅನ್ನಿಸ್ಬಿಡ್ತು. ಆ್ಯಂಡ್ ಹೋಗ್ತಾ ಹಾಗೆ ಒಂದು ರೀಲ್ ಮಾಡೋಣ ಅಂತ ಸೇವ್ ಮಾಡ್ಕೊಂಡು ಹೋಗಿದ್ನ, ನೆಟ್ವರ್ಕೇ ಇಲ್ಲ ಅಲ್ಲಿ. ಸೊ ಹಾಗೆ ಹಾಡನ್ನ ನಾನೇ ಹೇಳ್ಕೊಂಡು ಮಾಡಿದೆ. ಬಟ್ ಇಲ್ಲಿ ಸಾಂಗಿಗೆ ಸಿಂಕ್ ಮಾಡಿದ್ರೆ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ ಸ್ಟೆಪ್ಸು. ಸೊ ಖುಷಿಯಾಗೋಗ್ತು. ಸೊ ಎಸ್ ಗೈಸ್, ಸೊ ಹಾಗೆ ಮತ್ತೆ ಇನ್ನೊಂದೆರಡು ವೀಡಿಯೋನ ಮಾಡಿಕೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ ಕೊಡಚಾದ್ರಿಗೆ. ಸದ್ಯಕ್ಕೆ ಮಳೆ ಇರಲಿಲ್ಲ ಬೆಳಗ್ಗೆ ನಾವು ಹೋಗಬೇಕಾದ್ರೆ. ಸೊ ಹಾಗಾಗಿ ತುಂಬ ಈಸಿಯಾಗಿ ಹೋದ್ವಿ. ನೀವು ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಟ್ರೆಕ್ಕಿಂಗಿಗೆ ಬುಕ್ಕಿಂಗ್ಸ್ ಓಪನ್ ಆಗಿದೆ ಅಂತ ಹೇಳಿದ್ದಾರೆ. ಅದು ವೆಬ್ಸೈಟ್ ಯಾವುದು ಅಂತ ಮರ್ತೋಯ್ತು ನನಗೆ. ಬೇಕಿದ್ರೆ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಕಾಮೆಂಟಲ್ಲಿ ಕೇಳಿ, ನಾನು ಈ ವೆಬ್ಸೈಟ್ನ ಹುಡುಕ್ಬಿಟ್ಟು ಹಾಕ್ತೀನಿ, ಓಕೆನಾ. ಸೊ ಬುಕ್ ಮಾಡ್ಕೋಬೋದು ಟ್ರೆಕ್ಕಿಂಗ್ ಹೋಗೋರು. ಸೊ ನಾವು ಬಂದ್ವಿ, ಇಲ್ಲಿ ಜೀಪ್ ರೈಡ್ಸ್ ಎಲ್ಲ ಕೇಳಿದ್ವಿ. 2800 ಆಯಿತು 4 ಮೆಂಬರ್ಸಿಗೆ ನಮಗೆ. ಪ್ಲಸ್ ಫಾರೆಸ್ಟ್ ಎಂಟ್ರಿ ಎಕ್ಸ್ಟ್ರಾ 350 ಸಮಥಿಂಗ್ ಏನೋ ತೊಗೊಂಡ್ರು. ಬಟ್ ಇಟ್ ವಾಸ್ ವರ್ತ್ ದ ಅಮೌಂಟ್ ಗೈಸ್. ಸೊ ಎಕ್ಸ್ಪೀರಿಯನ್ಸ್ ವಾಸ್ ವರ್ತ್ ದಿ ಅಮೌಂಟ್. ಇನ್ನೂ 1000 ಎಕ್ಸ್ಟ್ರಾ ಕೊಟ್ಟಿದ್ರು, ಏನು ಲಾಸ್ ಇಲ್ಲ. ಬಟ್ ಈ ಥರ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗೋದು ಕಡಿಮೆ. ಆ್ಯಂಡ್ ನೋಡ್ಬೋದು ನೀವು, ಜುಲೈಯಲ್ಲಿ ಹೋದರೆ ತುಂಬ ಹೆವಿ ಮಳೆ, ಸ್ಲಿಪ್ಪರಿ ಇರುತ್ತೆ. ಸೊ ಇವಾಗ ಕರೆಕ್ಟಾಗಿ ಜಸ್ಟ್ ಮಿಸ್ಟ್ ಆ್ಯಂಡ್ ಫಾಗ್ ಇತ್ತು, ಲೈಟಾಗಿ ಮಳೆ ಇತ್ತು ಅಷ್ಟೇ ಹೋಗಬೇಕಾದ್ರೆ ನಾವು. ಆ್ಯಂಡ್ ವಿ ಎಂಜಾಯ್ಡ್ ಅ ಲಾಟ್ ದೇರ್. ಜೀಪ್ ರೈಡ್ ಕರ್ಕೊಂಡು ಹೋಗ್ತಾರೆ.
ಸೊ ಜೀಪಲ್ಲಿ ಏನು ಗೊತ್ತಾ, ಇವಾಗ ನಾವು ಕೂತಿದ್ದೀವಲ್ಲ, ಸೊ ಈ ಥರ ಇರೋದು ತೊಗೊಳ್ಳಿ. ಎದುರು ಬದ್ರಿಗೆ ಇರುತ್ತಲ್ಲ ಸೀಟ್ಗಳು, ಆ ಥರ ತೊಗೊಬೇಡಿ. ಯಾಕಂದರೆ ಟರ್ನ್ ತೊಗೊಂಡಾಗ ಎದುರುಗಡೆ ಇರೋರು ನಿಮ್ಮ ಮೇಲೆ ಬೀಳಬೇಕಾಗುತ್ತೆ, ನೀವು ಎದುರುಗಡೆ ಇರೋರ ಮೇಲೆ. ಸೊ ಈ ಥರ ನಾವು ಕೂತಿದ್ದೀವಲ್ಲ, ಸೊ ಈ ಥರದ್ರಲ್ಲಿ ತೊಗೊಂಡ್ರೆ ಆರಾಮಾಗಿ ಇಟ್ಕೊಂಡು ಕೂತ್ಕೋಬೋದು. ಸೊ ನಾವು ಮತ್ತೆ ಜೀಪ್ನ ಎಕ್ಸ್ಚೇಂಜ್ ಮಾಡಿಸಿದ್ವಿ ಅಲ್ಲಿ, ಅವರು ಅದೇ ಥರದ್ದು ಕೊಟ್ಟಿದ್ದರು. ಆ್ಯಂಡ್ ಸ್ವಲ್ಪ ಹಳೇದಂಗಿತ್ತು ಜೀಪ್. ಸೊ ಮತ್ತೆ ಬೇರೆದನ್ನ ಜೀಪ್ನ ಹೇಳಿ ಚೆನ್ನಾಗಿರೋ ಜೀಪ್ನ ಬುಕ್ ಮಾಡಿಸ್ಕೊಂಡು ಅದರಲ್ಲಿ ಹೋದ್ವಿ. ಸೊ ನಿಮ್ಮ ಕೆಲಸಗಳ ನಡುವೆ ಆವಾಗ ಒಂದು ಸಣ್ಣ ಬ್ರೇಕ್ ತೊಗೊಂಡು ಈ ರೀತಿ ಟ್ರಿಪ್ಗೆ ಹೋಗಿ ಬಂದರೆ ನಿಮ್ದು ಏನೇ ಟೆನ್ಷನ್ ಇರಲಿ, ಏನೇ ಪ್ರಾಬ್ಲಮ್ಸ್ ಇರಲಿ, ಇಶ್ಯೂಸ್ ಇರಲಿ, ಎಲ್ಲ ಕೂಡ ಕಂಪ್ಲೀಟಾಗಿ ಕ್ಲಿಯರ್ ಆಗೋಗುತ್ತೆ. ಆ್ಯಕ್ಚುಲಿ ಐ ಫೆಲ್ಟ್ ಲೈಕ್ ನೇಚರ್ ಈಸ್ ಅ ಮೆಡಿಸಿನ್ ಗೈಸ್. ಆ್ಯಕ್ಚುಲಿ ಪ್ರಕೃತಿನೇ ಒಂದು ಮೆಡಿಸಿನ್. ಆ್ಯಕ್ಚುಲಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಯು ಫೀಲ್ ರಿಯಲಿ ಲೈಟ್ ಆ್ಯಂಡ್ ರಿಲ್ಯಾಕ್ಸ್ಡ್. ಆ್ಯಂಡ್ ಅಲ್ಲಿ ಹೋದಾಗ ಜೀಪಲ್ಲಿ ಮೇಲೆ ಕರ್ಕೊಂಡೋಗಿ ಬಿಡ್ತಾರೆ. ಅಂದರೆ ತೀರಾ ಮೇಲಲ್ಲ, ಅಲ್ಲಿ ಟೆಂಪಲ್ ಇದೆ, ಮೂಕಾಂಬಿಕಾ ಮೂಲಸ್ಥಾನ ಅಂತೆ ಅದು, ಓಕೆನಾ. ಸೊ ಅಲ್ಲಿಗೆ ಬಿಡ್ತಾರೆ, ಅಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಹೇಳಬೇಕು, ಇಟ್ ವಾಸ್ ನಾಟ್ ಈಸಿ ಅಟ್ ಆಲ್ ಗೈಸ್. ಈಸಿ ಅಂತೂ ಇರಲೇ ಇರಲಿಲ್ಲ ಕೊಡಚಾದ್ರಿ ಟ್ರೆಕ್ ಹತ್ತೋದು. ತುಂಬ ಕಲ್ಲುಗಳಿತ್ತು, ಜಾರ್ತಿತ್ತು ಸ್ವಲ್ಪ ಮಣ್ಣು ಮೇಲೆ. ಆ್ಯಂಡ್ ಚಿಕ್ಕ ದಾರಿಗಳಿತ್ತು, ಓಕೆನಾ. ತುಂಬ ಅಡ್ವೆಂಚರಸ್ ಆಗೂ ಕೂಡ ಇದೆ. ಆ್ಯಂಡ್ ತುಂಬ ಕೇರ್ಫುಲ್ಲಾಗೂ ಕೂಡ ನಾವು ಹೋಗಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಎದುರಿಗೇ 3-4 ಜನ ಬಿದ್ದುಬಿಟ್ರು ಪಾಪ ಕಲ್ಲ ಮೇಲೆ ಎಲ್ಲ. ಮತ್ತು ಅಲ್ಲಿ ಮೇಲೆ ಇನ್ನೂ ಮೇಲೆ ಹೋಗ್ಬೇಕು, ಅಲ್ಲಿ ಹೋಗಿದ್ವಿ. ಬಟ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ನಾವೇ ಕೇರ್ಫುಲ್ಲಾಗಿ ಹೋಗೋದಿತ್ತು. ಸೊ ಹಾಗಾಗಿ ಎಲ್ಲೆಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಯಿತು ಅಲ್ಲಿ ಮಾತ್ರ ನಾನು ವೀಡಿಯೋ ಮಾಡಿದ್ದೀನಿ. ಯಾಕಂದರೆ ವೀಡಿಯೋಗಳ ಹುಚ್ಚಿಗೆ ನಾವು ಕೇರ್ ತೊಗೊಳೋದನ್ನ ಬಿಡಬಾರ್ದಲ್ವಾ. ಸೊ ಒಂದು ವೀಡಿಯೋ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ. ಸೊ ಹಾಗಾಗಿ ಎಲ್ಲೆಲ್ಲಾಯಿತು ಅಲ್ಲಿ ಮಾತ್ರ ರೆಕಾರ್ಡ್ ಮಾಡ್ರೆ. ಇನ್ನು ಮಿಕ್ಕಿದ ತುಂಬ ಚಿಕ್ಕ ಜಾಗ ಇದೆ, ನಿಧಾನವಾಗಿ ಹೋಗಬೇಕು, ಓಕೆನಾ. ಎಲ್ರಿಗೂ ಹತ್ತೋದಕ್ಕಾಗೋದಿಲ್ಲ, 2-3 ಜನ ಹೋಗಿ. ಸೊ ಹುಷಾರಾಗಿ ಹೋಗಬೇಕಷ್ಟೇ. ವಯಸ್ಸಾದವ್ರಿಗೆ ತುಂಬ ಕಷ್ಟ ಆಗುತ್ತೆ. ಸೊ ನಿಮಗೆ ಇಷ್ಟ ಇತ್ತು ಹೋಗ್ತೀವಿ ಅಂದರೆ ಯು ಕ್ಯಾನ್ ಗೋ, ಬಟ್ ಕೇರ್ ತೊಗೊಳ್ಳಿ ತುಂಬ, ಓಕೆ. ಸೊ ನೋಡಿ ಈ ಥರ ಇದೆ, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಅಲ್ಲಿಂದ ಬರ್ಬೇಕಾದ್ರೆ ಇಷ್ಟು ಫಾಗ್ ಇರಲಿಲ್ಲ, ಆಯಿತಾ. ಇಲ್ಲಿಗೆ ಬಂದಿದ ತಕ್ಷಣ ಮತ್ತೆ ಫಾಗ್ ಕವರ್ ಆಯಿತು. ಸೊ ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡಿಕೊಂಡೆ. ಸೊ ಇದನ್ನೆಲ್ಲ ರೀಲ್ಸ್ಗೆ ಅಂತ ಮಾಡ್ಕೊಂಡಿದ್ದು ನಾನು. ಸೊ ನೋಡಿ, ಇನ್ನೂ ಅಷ್ಟು ದೂರ ಹೋಗಬೇಕು. ಇಲ್ಲಿ ಜಾಗ ಕಾಣ್ತಿದೆ, ಇಲ್ಲಿ ಇಷ್ಟು ಅಗಲ ಕಾಣ್ತಿದೆ. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಒಬ್ಬೊಬ್ಬರೇ ಹೋಗಬೇಕು, ಅಷ್ಟು ಮಾತ್ರ ಇದೆ ಅಲ್ಲಿ ಗ್ಯಾಪ್, ಓಕೆನಾ. ಆ್ಯಂಡ್ ಕಲ್ಲುಗಳು ಕೂಡ ಇದೆ. ಆ್ಯಂಡ್ ಜಿಗಣೆಗಳು ಗೈಸ್, ಜಿಗಣೆ ತುಂಬ ಇದ್ದಾವೆ. ಸೊ ನಿಮ್ಮ ಕ್ಲಾತ್ ಎಲ್ಲ ಎತ್ತಿಟ್ಕೊಂಡು ಓಡಾಡಬೇಕು ನೀವು. ಶೂ ಹಾಕಿದ್ದು ಶೂ ಒಳಗೂ ಹೋಗಿತ್ತು, ಗೊತ್ತಾಯ್ತಾ. ಸೊ ನೋಡ್ಕೊಂಡು ಹೋಗಬೇಕು. ಬಟ್ ತುಂಬ ಬ್ಯೂಟಿಫುಲ್ ಆಗಿದೆ. ಎಷ್ಟು ಕಷ್ಟ ಇದೆಯೋ ಬಟ್ ಅಷ್ಟೇ ಬ್ಯೂಟಿಫುಲ್ ಆಗಿದೆ ಮೇಲೆ ಹೋದ್ಮೇಲೆ ಎಕ್ಸ್ಪೀರಿಯನ್ಸ್. ಆಮೇಲೆ ತುಂತುರು ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಇಲ್ಲಿ ಹುಲ್ಲು ಕಾಣ್ತಿದ್ದಿಲ್ಲ, ಅದ್ರ ಮೇಲೆ ಜಾಸ್ತಿ ಜಿಗಣೆ ಇತ್ತು, ಮಣ್ಣು ಮೇಲ್ಗಿಂತ ಅಲ್ಲಿ ಜಾಸ್ತಿ ಇತ್ತು ಗೈಸ್. ಸೊ ನಿಲ್ಲೋದೇ ಇಲ್ಲ ಬ್ಲೀಡಿಂಗ್, 3 to 4 hours ಏನು ಮಾರ್ನಿಂಗ್ವರೆಗೂ ನಿಲ್ಲಿಲ್ಲ, ಜಿಗಣೆ ಕಚ್ಚಿದ್ದು. ಸೊ ಆಮೇಲೆ ನಾವು ರಿಟರ್ನ್ ಬರೋ ಟೈಮಿಗೆ ಸ್ವಲ್ಪ ಮಳೆ ಬಂತಾ, ಓಕೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹಾಗೆ ನಿಂತ್ಕೊಂಡು ಫೋಟೋ ತಕ್ಕೋತಿದ್ರೆ ತೀರಾ ಜಾಸ್ತಿ ಆಗಿಬಿಡ್ತು ನೋಡಿ. ಫುಲ್ ನೆಂದೇ ಹೋಗ್ಬಿಟ್ವಿ, ಸಿಕ್ಕಾಪಟ್ಟೆ ಮಳೆ ಬಂತು. ಆಮೇಲೆ ಮತ್ತೆ ನಾವು ಕೆಳಗೆ ಬರೋಷ್ಟ್ರಲ್ಲಿ ಮತ್ತೆ ಮಳೆ ಹೋಗಿ ಚಿಕ್ಕದಾಗಿ ಸನ್ಲೈಟ್ ಕಾಣಿಸ್ತಾ ಇತ್ತು. ಬಟ್ ಎಸ್, ಮಳೇಲಿ ನೆಂದು ಈ ಥರ ಟ್ರೆಕ್ ಮಾಡೋದು, ಇಟ್ ವಾಸ್ ಒನ್ಸ್ ಇನ್ ಎ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ದಿನ ಈ ರೀತಿ ಮಾಡೋದು ಇಲ್ಲ, ಯಾರೂ ಹೋಗೋಕ್ಕೂ ಆಗಲ್ಲ, ಕರೆಕ್ಟ್. ಸೊ ಲೈಫಲ್ಲಿ ಒಂದು ಸಲ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗತ್ತೆ ಇಂಥದ್ದನ್ನೆಲ್ಲ. ಆ್ಯಂಡ್ ನನಗೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಫೈನಲಿ ಮಳೆ ಬರಲಿಲ್ವಲ್ಲ ಅನ್ಕೋತಿದ್ದೆ, ಕೆಳಗೆ ಬರೋಷ್ಟ್ರಲ್ಲಿ ಮಳೆ ಬಂತು. ಐ ವಾಸ್ ವೆರಿ ಹ್ಯಾಪಿ.
ಮಳೇಲಿ ನೆನೀತಾ ಅಲ್ಲಿ ನಿಂತ್ಕೊಂಡು ಅದನ್ನು ನೋಡ್ತಾ ಇದ್ರೆ ಗೈಸ್ ಎಲ್ಲೋ ಇದ್ದೀವಿ ಅಂತ ಅನ್ನಿಸ್ಬಿಡುತ್ತೆ. ರಿಯಲ್ಲಾ ಅಥವಾ ಇಮ್ಯಾಜಿನೇಷನ್ನ ಕನಸ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ನೇಚರ್. ಫೋಟೋ ಅಥವಾ ವಿಡಿಯೋ ಜಸ್ಟಿಸ್ ಮಾಡೋದಕ್ಕಾಗಲ್ಲ ಗೈಸ್ ಆ ನೇಚರ್ ಬ್ಯೂಟಿನ. ವಿಡಿಯೋದಲ್ಲಿ ನೋಡೋದೇ ಬೇರೆ, ನೀವು ಅಲ್ಲಿ ರಿಯಲ್ಲಾಗಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡೋದೇ ಬೇರೆ ಇರುತ್ತೆ. ಇಟ್ ವಾಸ್ ರಿಯಲಿ ಗುಡ್. ಮೂವಿಲೆಲ್ಲ ನೋಡ್ತಾ ಇದ್ವಿ, ಸೊ ನಾವೇ ಅಲ್ಲಿ ಹೋಗಿ ನೋಡಿದಾಗ ತುಂಬ ಖುಷಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಇತ್ತು ಹೋಗ್ಬೇಕಾದ್ರೆ ಆಯಿತಾ. ನಾವು ಮೇಲೆ ಹೋಗೋ ಅಷ್ಟರಲ್ಲಿ ಫುಲ್ಲು ಫಾಗ್ ಕವರ್ ಆಗಿಬಿಟ್ಟಿತ್ತು. ಜಿಗಣೆ ಹೇಳಿದ್ನಲ್ಲ ನೋಡಿ ಎಷ್ಟು ದಪ್ಪ ಆಗಿದೆ. ಆ್ಯಂಡ್ ಅಲ್ಲಿಂದ ಬರ್ತಾ ಒಂದು ಟೆಂಪಲ್ ಇತ್ತು ಆ್ಯಕ್ಚುಲಿ. ಹೋಗ್ತಾ ಇದ್ವಿ ಹಾಗೆ ಒಂಥರ ನಿಶಬ್ದವಾಗಿ ಮೌನವಾಗಿ ನಿಂತಂಗೆ ಇತ್ತು. ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅನ್ನಿಸ್ತು. ಮತ್ತು ರಿವರ್ಸ್ ತಗೊಂಡು ಯಾವ ಟೆಂಪಲ್ಲು ಅಂತ ನೋಡೋಣ ಅಂತ ಬಂದ್ವಿ. ಏನೋ ಮಹಿಷ ಶಿವ ಟೆಂಪಲ್ ಸಮಥಿಂಗ್ ಏನೋ ಇತ್ತು ಇದು ಹೆಸರು. ಒಳಗಡೆ ಸಾಂಗ್ ಹಾಕಿದ್ದು ದೇವ್ರದ್ದು ಅಷ್ಟೇ, ಓಪನ್ ಇರಲಿಲ್ಲ. ಬಟ್ ಕೂಲ್ ವೈಬ್ ಇತ್ತು.